ಹಿಬ್ರಿಯರಿಗೆ ಬರೆದ ಪತ್ರ 5ನೇ ಅಧ್ಯಾಯ 7ನೆಯ ವಾಕ್ಯ. ಕ್ರಿಸ್ತ ಯೇಸು ಈ ಭೂಲೋಕದಲ್ಲಿದ್ದಾಗ ತಮ್ಮನ್ನು ಮರಣದಿಂದ ಕಾಪಾಡಲು ಶಕ್ತರಾದ ದೇವರನ್ನು ಉಚ್ಚ ಸ್ವರದಿಂದ ಕೂಗುತ್ತಾ ಕಣ್ಣೀರಿಡುತ್ತಾ ವಿನಂತಿಸಿ ಪ್ರಾರ್ಥಿಸಿದರು. ಪ್ರಿಯರೇ, ಯೇಸು ಪ್ರಭು ದೇವರ ಪುತ್ರರಾಗಿದ್ದರೂ ಕೂಡ ಈ ಲೋಕದಲ್ಲಿ ಮಾನವರಾಗಿ ಜೀವಿಸುವಾಗ ಅವರು ಪ್ರಾರ್ಥಿಸುತ್ತಿದ್ದರು. ತಂದೆಯಾದ ದೇವರೊಂದಿಗೆ ಅನ್ಯೋನ್ಯವಾಗಿ ಸದಾಕಾಲ ಇರುತ್ತಿದ್ದರು. ಅವರು ಪ್ರಾರ್ಥಿಸಿದಂತಹ ಒಂದು ಪ್ರಾರ್ಥನೆಯಾಗಿದೆ, ಮರಣದಿಂದ ಕಾಪಾಡಿ ದೇವ ಎಂಬುದಾಗಿ. ನಾವು ಕೂಡ ಈ ಲೋಕದಲ್ಲಿ ಜೀವಿಸುವ ಪ್ರತಿ ದಿನವೂ ಕೂಡ ಪ್ರಾರ್ಥಿಸುವವರಾಗೋಣ. ಅದರಲ್ಲಿ ಮುಖ್ಯವಾದ ಪ್ರಾರ್ಥನೆ, ದೇವ ನನ್ನನ್ನು ಮರಣದಿಂದ ಕಾಪಾಡಿ ಎಂಬುದಾಗಿ. ಯಾವ ರೀತಿಯ ಮರಣ ಅಂದರೆ, ಒಂದು ಆತ್ಮಿಕವಾದ ಮರಣ, ಇನ್ನೊಂದು ದೈಹಿಕವಾದ ಮರಣ. ದೇವರ ವಾಕ್ಯ ಹೇಳುತ್ತೆ, ಪಾಪದ ಸಂಬಳ ಮರಣವಾಗಿದೆ. ಪ್ರಿಯರೇ, ಈ ಲೋಕದಲ್ಲಿ ಯಾವುದೇ ರೀತಿಯ ದೈಹಿಕ ದುರಿಚ್ಛೆಗೆ, ಪಾಪಕ್ಕೆ ನಾವು ಎಡೆ ಮಾಡಿಕೊಟ್ಟು ನಮ್ಮ ಆತ್ಮವನ್ನು ನಷ್ಟಪಡಿಸಿಕೊಳ್ಳದ ಹಾಗೆ, ನಮ್ಮ ಆತ್ಮ ಮರಣಕ್ಕೆ ಒಳಗಾಗದ ಹಾಗೆ ಪ್ರತಿದಿನ ಪ್ರಾರ್ಥಿಸೋಣ. ಇದರಿಂದ ನನ್ನನ್ನು ಕಾಪಾಡಿ ದೇವ ಎಂಬುದಾಗಿ. ಮತ್ತು ದೈಹಿಕವಾದ ಯಾವುದೇ ರೀತಿಯ ದುರ್ಮರಣಕ್ಕೆ ನಾವು ಒಳಗಾಗದ ಹಾಗೆ ಪ್ರಾರ್ಥಿಸೋಣ. ಈ ಸಮಯದಲ್ಲೂ ಕೂಡ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ. ಅಪ್ಪ ತಂದೆಯಾದ ದೇವರೇ, ನೀವು ಕಾಪಾಡಲು ಶಕ್ತರಾದವರಾಗಿದ್ದೀರಿ ದೇವ. ನಾವು ಯಾವುದೇ ರೀತಿಯ ದೈಹಿಕ ದುರ್ಮರಣಕ್ಕೋ ಪಾಪದ ಸಂಬಳ ಮರಣಕ್ಕೋ ಒಳಗಾಗದ ಹಾಗೆ ನಮ್ಮನ್ನು ಕಾದು ರಕ್ಷಿಸಿರಿ. ನಮ್ಮ ಆತ್ಮವನ್ನು, ನಮ್ಮ ದೇಹವನ್ನು, ಮನಸ್ಸನ್ನು ನಿಮ್ಮ ರಕ್ತದ ಕೋಟೆಯೊಳಗೆ ಸುರಕ್ಷಿತವಾಗಿ ಇರಿಸಿ ನಮ್ಮನ್ನು ಮುನ್ನಡೆಸಿರಿ ಎಂದು ತಂದೆಯಾದ ದೇವರೇ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತಿದ್ದೇವೆ. ಆಮೆನ್.